ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸೋಯಾ ಚಂಕ್ ಮತ್ತು ಮಶ್ರೂಮ್ಗಳೆಲ್ಲ ಹಾಕಿಬಿಟ್ಟು ಪುಲಾವ್ ಮಾಡ್ಕೊಂಡಿದ್ವಿ. ತುಂಬ ರುಚಿಯಾಗಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿ ಸೋಯಾ ಚಂಕ್ ಮತ್ತು ಮಶ್ರೂಮ್ ಪುಲಾವ್ನ. ಹಾಗೆ ತಿಂಡಿ ತಿಂದ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಳ್ತಾ ಇರೋ ಟೈಮ್ನಲ್ಲಿ ನಾನು ತಿಂಡಿ ತಿಂತಾ ಇದ್ದೀನಿ. ನಮ್ಮ ರಿಯಾ ಬೇಬಿನೂ ಏನೋ ಒಂದು ವ್ಲಾಗ್ ಮಾಡ್ತಾ ಇದ್ದಾಳೆ. ಏನು ಅಂತ ಕೇಳ್ಕೊಂಡು ಬರೋಣ ಬನ್ನಿ. This is almost use this one. Only we have to use one time. That is also Saturday and Sunday, Monday. That's all. Bye bye. ನಮಸ್ತೆ ಮೇಡಮ್. ಈಗ ರಿಯಾ ಬೇಬಿ ತಮ್ಮ ರಿಶಾನ್ ಬೇಬಿಯವರು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ದೇವ್ರ ಹತ್ರ ಏನು ಬೇಡ್ಕೊಳ್ತಾ ಇದ್ದಾರೆ ನೋಡೋಣ ಬನ್ನಿ. ಇದ್ರ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಫುಲ್ ಎದ್ಬಿಡಿ ಈಗ. ಇದ್ರ ಫುಲ್ ಎದ್ದೇಳು ಮೇಲೆ. ಇನ್ನೊಂದ್ಸಲ ನಮಸ್ತೆ ಮೇಡಮ್. ತಿರುಗು ನಮಸ್ತೆ ತಿರುಗು. ಇನ್ನೊಂದ್ಸಲ ತಿರುಗ್ತಾ ಇರೋ. ರೌಂಡ್. ನಮ್ಮ ರೋಡ್ನಲ್ಲಿ ಊರು ಮಾರಮ್ಮ ಅಂತ ಹೇಳಿ ಬರ್ತಾರೆ. ಅಂದರೆ ಅವರು ಮಾರಮ್ಮ ದೇವರನ್ನು ಇಟ್ಕೊಂಡು ಬರ್ತಾರೆ. ಅದನ್ನು ರಿಯಾ ಬೇಬಿ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದಾಳೆ ನೋಡಿ. ಹಾಗೆ ಈ ದಿನ ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ಜನ್ನು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿದ್ವಿ. ಎಲ್ಲರೂ ಬನ್ನಿ ಊಟ ಮಾಡೋಣ. ನಾನ್ ವೆಜ್ ಸಾಂಬಾರ್, ಮುದ್ದೆ, ಕುಕುಂಬರ್ ತುಂಬ ರುಚಿಯಾಗಿರುತ್ತೆ ಅಲ್ವಾ? ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸಂಡೇ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಇದ್ದೇ ಇರುತ್ತೆ ಅಲ್ವಾ? ಈಗ ಊಟ ಎಲ್ಲನೂ ಮಾಡಿ ನಾವು ಸ್ವಲ್ಪ ಟೈಮ್ ರೆಸ್ಟ್ ತೊಗೊಂಡು ಕಾಫಿ ಟೀ ಎಲ್ಲವನ್ನು ಮುಗಿಸ್ಕೊಂಡು ಈವ್ನಿಂಗ್ ಆಗಿದ್ದರಿಂದ ಮಕ್ಕಳಿಗೆ ಆಟ ಆಡೋದಕ್ಕಾಗತ್ತೆ ಅಂತ ಹೇಳಿ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಇದು ಯಾವ ಪಾರ್ಕ್ ಅಂತ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ, ಓಕೆನಾ? ಇನ್ನು ವೀಕ್ಲಿ ಒನ್ಸ್ ಹೀಗೆ ಮಕ್ಕಳಿಗೆ ಪಾರ್ಕ್ಗೆ ಆಗಲಿ ಇನ್ಯಾವುದಾದ್ರೂ ಬೇರೆ ಜಾಗಗಳಿಗೆ ಆಗಲಿ ಕರ್ಕೊಂಡು ಹೋದರೆ ಮಕ್ಕಳಂತೂ ತುಂಬ ಖುಷಿಯಿಂದ ಇರ್ತಾರೆ. ಏಕೆಂದರೆ ವೀಕ್ ಡೇಸ್ನಲ್ಲಿ ಅವರಿಗೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ಅಲ್ವಾ? ಅಂದರೆ ಓದೋದು, ಬರೆಯೋದು, ಅಬ್ಬಬ್ಬಾ ಎಷ್ಟೊಂದು ಕೊಟ್ಟಿರ್ತಾರೆ ಅಲ್ವಾ? ಆ ಬ್ಯಾಗ್, ಆ ಲಂಚ್ ಬ್ಯಾಗು, ಇನ್ಯಾವುದೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬ್ಯಾಗು, ಈ ಥರ ಮೂರು ಬ್ಯಾಗ್ ತೊಗೊಂಡು ಹೋಗಬೇಕು ಮಕ್ಕಳಂತೂ. ಈ ಪಾರ್ಕ್ ಅಂತೂ ತುಂಬ ವಿಶಾಲವಾಗಿದೆ. ಎಲ್ಲೆಲ್ಲಿ ನೋಡಿದ್ರೂ ತುಂಬ ದೊಡ್ಡ ಮರಗಳಿದ್ದಾವೆ. ಹೀಗೆ ಪ್ರಾಣಿ ಪಕ್ಷಿಗಳಿದ್ದಾವೆ. ಹಾಗೆಯೇ ಆರ್ಟಿಫಿಷಿಯಲ್ ಪ್ರಾಣಿಗಳು ಸಹ ಇದ್ದಾವೆ. ಅಂದರೆ ಹುಲಿ, ಚಿರತೆ, ಸಿಂಹ ಮತ್ತು ಜಿರಾಫ್, ಜಿಂಕೆಗಳು ಇವೆಲ್ಲವೂ ಸಹ ತುಂಬ ಚೆನ್ನಾಗಿದ್ದಾವೆ. ಆದರೆ ಈ ಪಾರ್ಕನ್ನು ಮೊದಲು ಮೇಂಟೈನ್ ಮಾಡೋದು ತುಂಬ ಒಂದು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ರು. ಈ ಲಾನ್ಗಳಲ್ಲೆಲ್ಲ ನಡೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಹಾಗಲ್ಲ. ಫಸ್ಟೆಲ್ಲ ಈ ಥರ ಟಾಯ್ಸ್ ಎಲ್ಲ ಇರಲಿಲ್ಲ, ಬರೀ ವಾಕಿಂಗ್ ಪಾರ್ಕ್ ಆಗಿತ್ತು. ಆವಾಗಲೇ ಚೆನ್ನಾಗಿತ್ತು. ಈ ಲಾನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲಿ ನೋಡಿದ್ರೂ ಗ್ರೀನ್ ಆಗಿ ಇತ್ತು. ಈಗ ಯಾರಾದರೂ ಏನಾದರೂ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅದರಿಂದ ನೋಡಿ ದೊಡ್ಡ ಮಕ್ಕಳು ಸಹ ಈ ಥರ ಸ್ವಿಂಗ್ ಮೇಲೆ ಆಟ ಆಡ್ತಾಯಿದ್ರೆ ಎಲ್ಲಿ ಉಳಿಯುತ್ತೆ ಹೇಳಿ ಈ ವಸ್ತುಗಳೆಲ್ಲ? ಅದು ಒಬ್ಬರಲ್ಲ ಇಬ್ಬರಲ್ಲ, ಒಂದು 5-6 ಜನ ಕೂತಿದ್ದಾರೆ. ಚಿಕ್ಕ ಮಕ್ಕಳನ್ನು ಇವರು ಕೂರಿಸ್ಬಿಟ್ಟು ಇವರು ಆಟ ಆಡಿಸ್ಬೇಕು. ಇಲ್ಲಿ ದೊಡ್ಡವರೇ ಕೂತ್ಕೊಂಡು ಚಿಕ್ಕ ಮಕ್ಕಳ ಹತ್ರ ತಳ್ಳಿಸ್ಕೊಳ್ತಾ ಇದ್ದಾರೆ. ನಮ್ಮ ರಿಯಾ ಅಂತೂ ಅಲ್ಲಿ ದೊಡ್ಡವರೇ ಆಟ ಆಡ್ತಾ ಇದ್ದಾರೆ, ನಮಗೆ ಜಾಗನೇ ಬಿಡ್ತಾ ಇಲ್ಲ ಅಂತ ಹೇಳಿ ಬೇಜಾರಾಗಿ ಇಲ್ಲಿ ಹ್ಯಾಪಿ ಮ್ಯಾನ್ ಕಾಲ್ ಹತ್ರ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಈ ಕಾಲು ಬೆರಳುಗಳು ನೋಡಿ ಎಷ್ಟೆಷ್ಟು ಉದ್ದ ಇದೆ, ಉಗುರುಗಳು ಸಹ ಎಷ್ಟೆಷ್ಟು ಅಗಲವಾಗಿದ್ದಾವೆ ಅಲ್ವಾ? ನೋಡಿ ನಮ್ಮ ರಿಯಾ ಕಾಲಿಡ್ತಾ ಇದ್ದಾಳೆ. ಈ ಒಂದು ಹೆಬ್ಬೆರಳಷ್ಟಪ್ಪನೂ ಇಲ್ಲ ನಮ್ಮ ರಿಯಾ ಕಾಲು, ಅಷ್ಟು ದಪ್ಪ ಇದ್ದಾವೆ. ತುಂಬ ಚೆನ್ನಾಗಿದೆ ಅಲ್ಲ?
ಆಗ ಬಾಚಿನ್ನು ನಾವು ಹೇಳಿ ಜಾಗ ಬಿಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ಮತ್ತೆ ಆಟಾಡೋದಕ್ಕೆ ಬಿಟ್ಟಿದ್ದೀವಿ. ಇಬ್ಬರು ಅಂದರೆ ಅಕ್ಕ ತಮ್ಮ ಇಬ್ಬರು ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ. ವೀಕೆಂಡ್ ಅಲ್ವಾ, ತುಂಬ ಜನ ಅಂದರೆ ಮಕ್ಕಳುಗಳು ತುಂಬ ಬಂದಿದ್ದರು. ಇಲ್ಲಿ ನೋಡಿ, ಇಲ್ಲಿ ಜಾಗ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲ ದೊಡ್ಡವರು ಬಂದು ಎಕ್ಸರ್ಸೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ಇದೆಲ್ಲ ಇತ್ತಷ್ಟೇ, ಈ ಥರ ಮಕ್ಕಳುಗಳಿಗೆ ಆಟ ಆಡೋದಕ್ಕೇನಿರಲಿಲ್ಲ. ಈಗ ಇವುಗಳನ್ನೆಲ್ಲ ಮಾಡಿದ್ದಾರೆ. ಅದರಿಂದ ಮಕ್ಕಳುಗಳಂತೂ ತುಂಬ ಜನ ಬಂದಿದ್ದಾರೆ. ಇಲ್ಲಿ ನೋಡಿ, ಒಬ್ಬರು ಹೇಗೆ ಎಕ್ಸರ್ಸೈಸ್ನ ಮಾಡ್ತಾ ಇದ್ದಾರೆ ಅಂತ. ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ರಿಯಾ ಬೇಬಿನೂ ಸಹ ಎಲ್ಲದರಲ್ಲೂ ಆಟ ಆಡಿಬಿಟ್ಲು. ಇಲ್ಲಿ ನೋಡಿ, ಒಂದು ಬಿಟ್ಟಿಲ್ಲ, ಎಲ್ಲದರಲ್ಲೂ ಆಟ ಆಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾಳೆ. ಯಾವುದಾದ್ರೂ ಒಂದು ಆಟ ಆಡೋದು, ದೀಪಮ್ಮ ನೋಡು ಅಂತ ಹೇಳಿ ಕರೆದು ತೋರಿಸೋದು, ಹಾಗೆ ಮಾಡ್ತಾ ಇದ್ದಾಳೆ. ನೋಡಿ, ತಮ್ಮನೂ ಸಹ ಜೊತೆ ಕರ್ಕೊಂಡು ಬರ್ತಾ ಇದ್ದಾಳೆ ಆಟ ಆಡೋದಕ್ಕೆ ಅಂತ. ತಮ್ಮನ್ನಂತೂ ತುಂಬ ಕೇರ್ ಮಾಡ್ತಾಳೆ, ಒಳ್ಳೆ ಅಕ್ಕ. ಹಾಗೆ ತಮ್ಮನೂ ಏನು ಕಡಿಮೆ ಇಲ್ಲ, ಅವನಿಗೂ ಅವಳ ಅಕ್ಕ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವಳೇನಾದರೂ ಒಂದು ಸೆಕೆಂಡ್ ಕಾಣಲಿಲ್ಲ ಅಂದರೆ ಅಕ್ಕ ಅಕ್ಕ ಅಂತ ಕೂಗ್ತಾನೆ ಇರ್ತಾನೆ. ಚಿಕ್ಕ ಮಕ್ಕಳಲ್ವಾ, ತುಂಟಾಟ ಮಾಡ್ತಾನೆ ಇರ್ತಾರೆ. ನೋಡಿ, ಅವನು ಬೀಳ್ತಾನೆ ಅಂತ ಹೇಳಿದ್ರೂ ಇವಳು ಎಷ್ಟು ಜೋರಾಗಿ ಮಾಡ್ತಾ ಇದ್ದಾಳೆ ಅಂತ. ಇದನ್ನೇ ಅಲ್ವಾ ತುಂಟಾಟ ಅಂತ ಹೇಳೋದು. ಇಲ್ಲಿ ಎಷ್ಟೊಂದು ಜನ ಇರೋದ್ರಿಂದ ಆಟ ಆಡೋ ಕಡೆ ಫ್ರೀ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇದಾವಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಅಲ್ಲೂ ಸಹ ಮಕ್ಕಳುಗಳು ಡಿವೈಡ್ ಆಗ್ತಾ ಇದ್ರು. ಇಲ್ಲಿ ನೋಡಿ, ಈ ಸ್ವಿಂಗ್ ಮೇಲೆ ರಿಯಾ ತುಂಬ ಜೋರಾಗಿ ಆಡ್ತಾ ಇದ್ಲು. ಅದರಿಂದ ಹಿಂದೆ ಇರೋ ಆಂಟಿ ನನಗೆ ಟಚ್ ಆಗುತ್ತೆ, ನನಗೆ ಏಟಾಗುತ್ತೆ ಅಂತ ಹೇಳಿ ಸ್ವಲ್ಪ ಆ ಕಡೆ ಸರ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಒಬ್ಬರಂತೂ ಆ ಜಾಗದಿಂದ ಎದ್ಬಿಟ್ಟು ಈ ಕಡೆನೇ ಬಂದು ಕೂತ್ಕೊಂಡ್ಬಿಟ್ರು. ಅವ್ರು ಹೇಳ್ತಾ ಇದ್ದರು, ನಾವು ಸಹ ಚಿಕ್ಕವರಿದ್ದಾಗ ಉಯ್ಯಾಲೆ ಅಂದರೆ ನನಗೆ ತುಂಬ ಇಷ್ಟ ಇರ್ತಿತ್ತು, ನಾವು ಹೀಗೆ ಜೋರಾಗಿ ಆಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದರು. ನಾವು ಸಹ ಉಯ್ಯಾಲೆ ಮೇಲೆ ಕೂತ್ಕೊಂಡ್ರೆ ತುಂಬ ಜೋರಾಗಿ ಆಡ್ತಾ ಇದ್ವಿ. ನೀವು ಹೇಗೆ? ಇಲ್ಲಿ ನೋಡಿ, ಈ ಮಗು ಮರಳಲ್ಲಿ ಆಟ ಆಡ್ತಾ ಇದೆ. ಅಲ್ಲೆಲ್ಲ ಫ್ರೀ ಇರಲ್ಲ ಅಲ್ವಾ, ಆವಾಗ ಮರಳಲ್ಲೂ ಸಹ ಕೆಲವು ಮಕ್ಕಳು ಆಟ ಆಡ್ತಾ ಇದ್ದರು. ನಾನು ಏನು ತೋರಿಸ್ದೆ ಅಂತ ಹೇಳಿದ್ರೆ, ಇಲ್ಲಿ 3 ಜಿಂಕೆಗಳಿದ್ದಾವೆ ಅಲ್ವಾ, ಅದರದ್ದು ಕೊಂಬು ನೋಡಿ ಮುರಿದೇ ಹಾಕಿಬಿಟ್ಟಿದ್ದಾರೆ. ಮಕ್ಕಳುಗಳು ಇದ್ರ ಮೇಲೆಲ್ಲ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಎಳೆದಾಡೋದು ಮಾಡ್ತಾನೆ ಇರ್ತಾರಲ್ವಾ. ಏಕೆಂದರೆ ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತ ಆವಾಗಲೇ ಹೇಳಿದ್ರಿಂದ ಕೊಂಬುಗಳು ಮುರಿದಿದೆ, ಬಾಲಗಳು ಮುರಿದಿದೆ. ಹಾಗೆ ಈ ಪಾರ್ಕ್ ತುಂಬ ದೊಡ್ಡದಾಗಿರೋದ್ರಿಂದ ಎಷ್ಟೊಂದು ಜನ ಮಕ್ಕಳುಗಳು ನೋಡಿ ಲಾನ್ನಲ್ಲೂ ಸಹ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಚೀತಾ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೂ ಸಹ ಮಕ್ಕಳುಗಳು ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಕೆಲವರು ಅಲ್ಲೇ ಮಲ್ಕೊಂಡು ಹೊರಳಾಡ್ತಾನೂ ಇದ್ದಾರೆ. ಈ ಥರ ಲಾನ್ ಮೇಲೆ ಓಡಾಡಿ ಹುಲ್ಲುಗಳಂತೂ ಬೆಳೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಹ್ಯಾಪಿ ಮ್ಯಾನ್ ನೋಡಿ, ಎಷ್ಟು ದಪ್ಪ, ಎಷ್ಟು ಉದ್ದ, ಎಷ್ಟು ಅಗಲ ಇದೆ ಅಂತ. ಎಷ್ಟೊಂದು ಜನ ಮಕ್ಕಳು ಇದನ್ನು ಹ್ಯಾಪಿ ಮ್ಯಾನ್ ಪಾರ್ಕ್ ಅಂತಾನೆ ಹೇಳ್ತಾರೆ. ಅಲ್ಲಿ ನೋಡಿ, 2 ಜಿರಾಫೆನೂ ಸಹ ಕಾಣಿಸ್ತಾ ಇದೆ. ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಪಾಂಡ್ ಥರ ಮಾಡಿದ್ದಾರೆ. ಇದ್ರ ಸುತ್ತ ಎಷ್ಟೊಂದು ಜನ ವಾಕಿಂಗ್ ಸಹ ಮಾಡ್ತಾರೆ. ಅಂದರೆ ಪೂರ ಪಾರ್ಕ್ ಹೋಗೋ ಬದಲು ಇಲ್ಲಿ ನೋಡಿ ಒಬ್ಬರು ಮಾಡ್ತಾ ಇದ್ರಲ್ವಾ, ಹಾಗೆ ಅಲ್ಲಿನೂ ಸಹ ವಾಕಿಂಗ್ ಮಾಡ್ತಾರೆ. ನಮ್ಮ ಮಕ್ಕಳಂತೂ ಎದ್ದು ಬರೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಯಾರೋ ಒಬ್ಬ ಆಂಟಿ ಇದನ್ನು ತಳ್ತಾ ಇದ್ದರೆ, ಅಂದರೆ ತಿರುಗಿಸ್ತಾ ಇದ್ದರೆ, ಇನ್ನೂ ಜೋರಾಗಿ ತಿರುಗಿಸಿ ಆಂಟಿ, ಇನ್ನೂ ಜೋರಾಗಿ ತಿರುಗಿಸಿ ಆಂಟಿ ಅಂತ ಹೇಳ್ತಾ ಇದ್ದಾರೆ. ರಿಶಾನ್ ಅಂತೂ ನಮ್ಮ ಹತ್ರ ಬರ್ತಾನೇ ಇಲ್ಲ, ಇದೇ ಚೆನ್ನಾಗಿದೆ, ಇಲ್ಲೇ ಆಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಬೇಬಿ ಬಂದು ಕೂತ್ಕೊಳ್ತಾ ಇತ್ತು, ಆದರೆ ಅವಳಿಗೆ ಭಯ ಆಗಿ ಮತ್ತೆ ಇಳಿದೇ ಬಿಡ್ತು. ನಾನು ಮೆಲ್ಲಗೆ ತಳ್ತೀನಿ ಕೂತ್ಕೋ ಅಂತ ಆ ಆಂಟಿ ಹೇಳ್ತಾ ಇದ್ರೂ ಬೇಡ ಅಂತ ಹೇಳಿ ಇಳಿದ್ಬಿಡ್ತು. ನೋಡಿ, ನಮ್ಮ ರಿಯಾ ಬೇಬಿ ಹೆಂಗೆ ತಳ್ಳಿಬಿಟ್ಟು ಹತ್ತಿ ಕೂತ್ಕೊಳ್ತಾ ಇದ್ದಾಳೆ ಅಂತ.
ದಯವಿಟ್ಟು ನನ್ನ ಮೇಲೆ ಕೂರಬೇಡಿ ಮತ್ತು ಕೂರಿಸಬೇಡಿ ಅನ್ನೋ ಮಾತು ಸಿಂಹದ್ದಾಗಿತ್ತು. ಅಂದರೆ ಅದರ ಬಾಲವನ್ನು ಯಾರೋ ಮಕ್ಕಳುಗಳು ಮುರಿದು ಹಾಕಿಬಿಟ್ಟಿದ್ದಾರೆ, ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಾಗಲೋ ಏನೋ, ಅದಕ್ಕೆ ಅದನ್ನು ಬಾಲಕ್ಕೆ ಹಾಗೆ ಬರೆದುಬಿಟ್ಟು ಸ್ಟಿಕ್ ಮಾಡಿದರು. ನೋಡಿ ಪಕ್ಕದಲ್ಲಿ ನಮ್ಮ ಟೈಗರ್ ಹೇಗೆ ನಿಂತಿದ್ದಾನೆ ಅಂತ. ಒಂದು ಕಾಡಿನ ರಾಜ, ಇನ್ನೊಂದು ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಾಣಿ. ಈ ಪಾರ್ಕ್ಗಳಿಗಂತೂ ತುಂಬ ಒಂದು ಫ್ರೀ ಮಾಡಿಕೊಂಡು ಹೋಗಬೇಕು, ಆಗ ಎಲ್ಲವನ್ನು ನಿಧಾನವಾಗಿ ನೋಡ್ಕೊಂಡು ಬರಬಹುದು. ನೋಡಿ ಮಕ್ಕಳುಗಳು ಅಲ್ಲಿ ಬರ್ತಿದ್ದಾರೆ ಬೋರ್ಡನ್ನು, ಆದರೂ ಕೂಡ ಆಂಟಿ ಒಂದು ಮಗುನ ಹೇಗೆ ಕೂರಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದಾರೆ ಅಂತ. ನಾವು ಮಕ್ಕಳಿಗೇನಾದರೂ ತಿನ್ನೋದಕ್ಕೆ ಆಗತ್ತೆ ಅಂತ ಹೇಳಿ ಸ್ನ್ಯಾಕ್ಸ್ನ ತೊಗೊಂಡು ಹೋಗಿದ್ವಿ. ಈ ಮಕ್ಕಳುಗಳು ಏನು ಕೇಳಲೇ ಇಲ್ಲ, ಏಕೆಂದರೆ ಅವರ ಗಮನ ಎಲ್ಲ ಆಟದ ಮೇಲಿತ್ತಲ್ವಾ, ಅದರಿಂದ. ಇನ್ನು ಈ ವೀಕ್ ಕರ್ಕೊಂಡು ಬಂದಿದ್ದಾರೆ, ನೆಕ್ಸ್ಟ್ ವೀಕ್ ಕರ್ಕೊಂಡು ಬರ್ತಾರೋ ಇಲ್ವೋ, ಫ್ರೀ ಆಗುತ್ತೋ ಇಲ್ವೋ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಚೆನ್ನಾಗಿ ಆಟ ಆಡ್ಕೊಂಡ್ಬಿಟ್ರು ನಮ್ಮ ಮಕ್ಕಳು. ನೋಡಿ ಚಂದ್ರನೂ ಕಾಣಿಸ್ತಾ ಇದ್ದಾನೆ, ಕತ್ಲೆ ಅಂತೂ ಆಗಿತ್ತು. ಈಗ ಏನಾದರೂ ಹೊರಗಡೆ ತಿಂದ್ಕೊಂಡು ಮನೆಗೆ ಹೋಗೋ ಟೈಮ್. ನನ್ನ ಮಗಳು ಸಹ ಅವಳ ಫ್ರೆಂಡ್ ಮನೆಯಲ್ಲಿ ಗಣಪತಿ ಕೂರಿಸಿದ್ರು, ಅದರ ವಿಸರ್ಜನೆ ಇತ್ತು. ಅದನ್ನು ಮುಗಿಸ್ಕೊಂಡು ನಮ್ಮ ಹತ್ರ ಬಂದು ಜಾಯಿನ್ ಆದಳು. ಈಗ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಯಾವ ಪಾರ್ಕ್ ಅಂತ ಕಾಮೆಂಟ್ ಮಾಡಿ.